ನೋಡಿ, ಸಚಿವ ಸ್ಥಾನ ವಂಚಿತರ ಸಮಾಧಾನ ಮಾಡೋದಕ್ಕೆ ಕೊಟ್ಟ ಮಾತು ಅನ್ನುವಂಥದ್ದು ಇದೆಯಲ್ಲ, ಅದು ಈಗ ಭಾರಿ ಚರ್ಚೆಗೆ ಮತ್ತು ಮುನ್ನೆಲೆಗೆ ಬರ್ತಾ ಇದೆ. ಆ ಕೊಟ್ಟ ಮಾತಿಗೆ ಈಗ ಮುಹೂರ್ತ ಫಿಕ್ಸ್ ಆಯಿತು. ಮುಹೂರ್ತದೊಳಗೆ ಆಡಿದ ಮಾತು ನಡೆಯದೇ ಇದ್ರೆ ಇವರ ಆಟ ಶುರುವಾಗುತ್ತೆ. ಭೋಜನಕೂಟ ರಾಜಕಾರಣದ ಮೂಲಕ ಒತ್ತಡದ ರಾಜಕಾರಣಕ್ಕೆ ವೇದಿಕೆ ಆಗುತ್ತಾ ಸದ್ಯಕ್ಕಿನ ರಾಜಕೀಯ ವಿದ್ಯಮಾನ. ಅಧಿವೇಶನದ ಸಂದರ್ಭದಲ್ಲಿ ರೆಬಲ್ ಪಾಲಿಟಿಕ್ಸ್ ನಡೆಯುತ್ತಂತೆ. ಅಧಿವೇಶನದ ಸಂದರ್ಭದಲ್ಲಿಯೇ ಡಿನ್ನರ್ ಪಾಲಿಟಿಕ್ಸ್ಗೆ ಈ ಕೆಲವು ಅಸಮಾಧಾನಿತರು ರೆಡಿಯಾಗಿದ್ದಾರೆ. ಇವರೆಲ್ಲ ಹೇಳ್ತಾ ಇರೋದೇನೀಗ, ಕೊಟ್ಟ ಮಾತು. ಸಾಹೇಬರು ನಮ್ಮ ಕೊಟ್ಟ ಮಾತಿದೆಯಲ್ಲ, ಅದನ್ನು ನೆನಪು ಮಾಡ್ಕೊಳ್ಳಿ. ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ನಮ್ಮ ಹತ್ರ. ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ರೀತಿ ಮಾತನ್ನು ಕೊಟ್ಟು, ಈಗ ಅಧಿಕಾರಕ್ಕೆ ಬಂದ ಮೇಲೆ ಆ ಕೊಟ್ಟ ಮಾತನ್ನು ಮರೆತು ಬಿಟ್ರೆ ಹೆಂಗೆ, ನೆನಪಿಸೋದಕ್ಕೆ ನಾವಿದ್ದೀವಿ ಅನ್ನುವಂಥ ಮಾತನ್ನು ಈಗ ಬಹುತೇಕ ಅಸಮಾಧಾನಿತರು ಹೇಳ್ತಾ ಇದ್ದಾರೆ. ಇದು ವರ್ಕೌಟ್ ಆಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಯಾಕಂದರೆ ಹೈಕಮಾಂಡ್ ಅವರು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಭಾಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರಂತೆ. ಏನು, 1 ಲೈನಲ್ಲಾದರೂ ರಿಸೈನ್ ಮಾಡಲಿ, 50 ಲೈನಲ್ಲಾದರೂ ರಿಸೈನ್ ಮಾಡಲಿ, ಯಾರು ರಿಸೈನ್ ಮಾಡ್ತಾರೆ ಎಕ್ಸೆಪ್ಟ್ ಮಾಡ್ಕೊಂಡು ಮನೆಗೆ ಕಳಿಸ್ತಾ ಇರಿ ಅಂತ ಹೇಳಿ. ಸೊ ಡಿ ಕೆ ಶಿವಕುಮಾರ್ ಅವರು ಅದನ್ನು ಹೇಳ್ಬಿಟ್ರು, ಹೆಂಗಾರ ರಿಸೈನ್ ಮಾಡಲಿ, ಎಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಕಳಿಸ್ತೀವಿ ಅನ್ನೋ ಲೆಕ್ಕಾಚಾರ. ಸೊ ಇವರೀಗ ಶಾಸಕರಾಗಿ ಮುಂದುವರಿಬೇಕು ಅನ್ನುವಂಥ ಇಚ್ಛೆ ಇತ್ತು ಅಂತಂದರೆ ಶಾಸಕರಾಗಿ ಮುಂದುವರಿತಾರೆ. ಇದ್ದುಕೊಂಡು ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ನಿಮ್ಮ ಇಚ್ಛೆ ಅಪ್ಪ, ಹೋಗಂಗಿದ್ರೆ ಹೋಗಿ. ಪಾರ್ಟಿ ಎಲ್ಲದಕ್ಕೂ ರೆಡಿಯಾಗಿದೆ. ಈಗ ಏನಾಗುತ್ತೆ ಅನ್ನೋ ಸದ್ಯಕ್ಕಿನ ಪ್ರಶ್ನೆ. ಈ ವಿಚಾರಗಳ ಬಗ್ಗೆ ಗುಸುಗುಸು ಗೋವಿಂದಣ್ಣ ಅವರು ಏನಾದರೂ ಹೇಳಿದ್ದಾರಾ ನೋಡೋಣ. ವೀರೇಂದ್ರ, ರಾಜೀನಾಮೆ ಕೊಡೋದಕ್ಕೆ ಇವರೆಲ್ಲರೂ ಕೂಡ ಈಗ ನಿರ್ಧಾರ ಮಾಡಿ ಆಗಿದೆ. ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಬ್ಲ್ಯಾಕ್ ಮೇಲ್ ತಂತ್ರಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಪಾರ್ಟಿ ಅನ್ನುವಂಥದ್ದು ಸಾಮ್ರಾಜ್ಯ ರೀ, ಅದು ಸಮುದ್ರ. ಅದು 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ. ಪಾರ್ಟಿಯಲ್ಲಿ ಇದ್ದುಕೊಂಡು ನಿನ್ನ ಕೆಪಾಸಿಟಿ ಮೇಲೆ ಏನಾದರೂ ಗುರುತಿಸ್ಕೊಳ್ಳೋಂಗಿದ್ರೆ ರಾಜಕಾರಣಕ್ಕೆ ಬರಬೇಕು. ಇಲ್ಲ ಅಂತಂದರೆ ನಿನ್ನ ಹಣೆ ಬರಪ್ಪ, ರಾಜೀನಾಮೆ ಮಾಡೋಂಗಿದ್ರೆ ಮಾಡಿ ಹೋಗು ಅಂತಾರೆ. ಈಗ ಕಾಂಗ್ರೆಸ್ನವರು ನಿಮಗೂ ಗೊತ್ತಿದೆ ಭಾಳ ಚಂದ. ಸುರ್ಜೇವಾಲಾ ಆದಿಯಾಗಿ, ಹೈಕಮಾಂಡ್ ಆದಿಯಾಗಿ ಈಗ ಏನು ಸೂಚನೆ ಕೊಟ್ಟಿದ್ದಾರೆ, ರಿಸೈನ್ ಮಾಡೋಂಗಿದ್ರೆ ಮಾಡಲಿ, ರಿಸೈನ್ ಎಕ್ಸೆಪ್ಟ್ ಮಾಡಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಗುಸುಗುಸು ಗೋವಿಂದಣ್ಣ ಅವರು ಏನಾದರೂ ಈಗ ರಾಜೀನಾಮೆ ಕೊಡ್ತಾರಂಥ ಶಾಸಕರಿಗೆ ಬುದ್ಧಿ ಮಾತನ್ನು ಹೇಳಿ, ಇಲ್ಲರಪ್ಪ ಹಂಗೆ ರಾಜೀನಾಮೆ ಮಾಡಬಾರ್ದು, ಜಗತ್ತು ವಿಶಾಲವಾಗಿದೆ, ಸಮಯ ಬಹಳ ಇದೆ, ಇನ್ನೂ ನಿಮಗೆ ಅವಕಾಶಗಳು ಸಿಗುತ್ತೆ, ರಾಜೀನಾಮೆ ಕೊಡಬೇಡಿ, ಒಳ್ಳೆ ಹಾದಿಯಲ್ಲಿ ಹೋಗಿ ಅನ್ನುವಂಥ ಮಾತುಗಳನ್ನು ಏನಾದರೂ ಗುಸುಗುಸು ಗೋವಿಂದಣ್ಣವರು ಒಂದೆರಡು ಬುದ್ಧಿ ಮಾತು ಹೇಳುವಂಥ ಪ್ರಯತ್ನ ಏನಾದರೂ ಮಾಡಿದ್ರೆ ಆ ಭಿನ್ನಮತೀಯರಿಗೆ, ಅಥವಾ ಯಾವ ರೀತಿಯ ಚರ್ಚೆಗಳಾಯಿತು ಅಂತ? ಅದೆಲ್ಲ ದಾಟಿ ಮುಂದಕ್ಕೆ ಬಂದ್ಬಿಟ್ಟಿದೆ ಸಂದರ್ಭ ಪಾಟೀಲ್ರ. ಅದೆಲ್ಲ ಆ ಟೈಮ್ ಮೀರಿ ಮುಂದಕ್ಕೆ ಬಂದ್ಬಿಟ್ಟಿದೆ. ಯಾಕೆ ಹೇಳ್ತೀನಿ ಕೇಳಿ. ಈಗ ಅವ್ರು ರಾಜೀನಾಮೆ ಕೊಟ್ಟಿದ್ದು ಆಯ್ತು, ವಾಪಸ್ ತಗೊಂಡಿದ್ದು ಆಯ್ತು, ಇವ್ರು ಹೋಗಿ ಕನ್ವಿನ್ಸ್ ಮಾಡಿದ್ದು ಆಯ್ತು. ಅಲ್ಲಿ ವಿಜುವಲ್ ಬರ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ, ಲೇಔಟ್ ಕೃಷ್ಣಪ್ಪ ಅವ್ರ ಮನೇಲಿ ಕೂತ್ಕೊಂಡಿದ್ದಾರೆ ನೋಡಿ. ಯಾರ್ಯಾರು, ಸುರ್ಜೇವಾಲಾ ಅವರು, ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕಾಲ ಮೇಲೆ ಕಾಲ ಕಂಡು ಕೂತಿದ್ದಾರೆ ನೋಡಿ. ಆ ವಿಜುವಲ್ ಇದೆಯಲ್ಲ, ಇವೆಲ್ಲ ಆ ಒಂದು ಸರ್ಕಸ್ಸೇ ಇವೆಲ್ಲ ಆಗಿದ್ದು. ಈ ಸರ್ಕಸ್ ಎಲ್ಲ ಆದಮೇಲೆ ಒಂದು ಮಾತು ಕೊಟ್ಟಿರ್ತಾರೆ ಅಲ್ಲಿ, ಏನಂತ, ಆಯ್ತಪ್ಪ ನಿಮ್ದು ಏನಾಗ್ಬೇಕು ಹೇಳಿ. ಕೆಲವರು ನಮಗೆ ನಿಗಮ ಮಂಡಳಿ ಬೇಕು ಅಂತ ಕೇಳಿದ್ರು, ಕೆಲವರು ನಿಗಮ ಮಂಡಳಿ ಇರೋರು ನಮ್ಮದು ಪೂರ್ಣಾವಧಿ ಮುಂದುವರ್ಸ್ಕೊಡ್ಬೇಕು ಅಂತ ಕೇಳಿದ್ರು. ಲೇಔಟ್ ಕೃಷ್ಣಪ್ಪನವ್ರು ಹೊರಗಡೆ ಬಂದು ಹೇಳಿಬಿಟ್ರು, ಮಿನಿಸ್ಟ್ರ್ ಪೋಸ್ಟೇ ಕೊಡಬೇಕು, ಅದನ್ನು ಬಿಟ್ಟು ಬೇರೆ ಏನೂ ಒಪ್ಕೊಳ್ಳಲ್ಲ ಹೇಳಿದ್ರಲ್ವಾ. ಅದೇ ರೀತಿ ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ನಾನು ನಿನ್ನೆ ನಿಮ್ಗೆ ಹೇಳ್ತಿದ್ದಿಲ್ಲ, ಸಂಗಮೇಶ್ವರ್ ಅವ್ರು ಏನು ಕೇಳಿದ್ರು, MPM ಫ್ಯಾಕ್ಟ್ರಿ ಓಪನ್ ಆಗಬೇಕು, ಫಸ್ಟ್ ಡಿಮ್ಯಾಂಡ್ ಅವ್ರದ್ದು. ಸೊ ಹಿಂಗೆ ಒಂದೊಂದು ಡಿಮ್ಯಾಂಡ್ ಒಬ್ಬೊಬ್ರು ಇಟ್ಟಿದ್ದಾರೆ. ಆ ಡಿಮ್ಯಾಂಡ್ಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಈಗಿನ ಸುದ್ದಿ ಏನಂದರೆ ಪಾಟೀಲ್ರೆ, ಡೆಡ್ ಲೈನ್. ಈಗ ಸುದ್ದಿ ಏನಂದರೆ ಡೆಡ್ ಲೈನ್ ಪಾಟೀಲ್ರ. ಡೆಡ್ ಲೈನ್ ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಈಗ ಅಧಿವೇಶನ ಶುರು ಆಗ್ತಿದೆಯಲ್ಲ ಪಾಟೀಲ್ರೆ, 13ನೇ ತಾರೀಕು ಅಧಿವೇಶನ. ನೀವು ಅಧಿವೇಶನದೊಳಗೆ 2ರಲ್ಲಿ ತೀರ್ಮಾನ ಮಾಡಿ, ಇಲ್ಲಾಂದರೆ ನಮ್ಮ ದಾರಿ ನಾವು ನೋಡ್ಕೋತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರಕ್ಕೊಂದು ಚಾಲೆಂಜ್ ಇರುತ್ತೆ. ಏನು, ನೇರ ವಿರೋಧ ಪಕ್ಷಗಳನ್ನ ಎದುರಿಸ್ಬೇಕು. ಇಲ್ಲಿಗ ಡೈಲಿ ಟಿ ವಿಯಲ್ಲಿ ಅಲ್ಲೆಲ್ಲ ಅಶೋಕ್ ಅವ್ರು ಮಾತಾಡಿರ್ತಾರೆ, ಇಲ್ಲೋಗಿ ಒಬ್ರು ಬೈಟ್ ಕೇಳ್ತಾರೆ, ಉತ್ತರ ಕೊಟ್ಟರೆ ಇಲ್ಲ ಅಂದರೆ ಇಲ್ಲ. ಬಟ್ ಅಲ್ಲ, ಹಂಗಾಗಲ್ಲ. ಎದುರುಗಡೆ ನಿಂತ್ಕೊಂಡು ಟೇಬಲ್ ಕುಟ್ಟಿ ಕೇಳ್ತಾರೆ, ಉತ್ತರ ಕೊಡಿ ಅಂತೇಳಿ. ಹಾಗೆ ಉತ್ತರ ಕೊಡುವಾಗ ಮುಖ್ಯಮಂತ್ರಿಗಳು ನಿಂತರು ಬೆನ್ನಿಂದೆ ಅಷ್ಟೇ ಗಟ್ಟಿಯಾದ ಧ್ವನಿ ಬೇಕಲ್ಲ, ಅದು ಯಾರಿಂದ ಬರಬೇಕು? ಶಾಸಕರಿಂದ ಬರಬೇಕು. ನಮ್ಮ ಗುಸುಗುಸು ಗೋವಿಂದಣ್ಣರು ಅಲ್ಲಿ ವಿಧಾನಸೌಧೆಲ್ಲ ಓಡಾಡಿದ್ದಾರೆ. ಅಲ್ಲಿ ಕಿವಿ ಬಿದ್ದಿರೋದೇನಪ್ಪ ಅಂದರೆ, ಬರಲಿ ಅಧಿವೇಶನ ಬರಲಿ, ನಾವೇನು ಅಂತ ತೋರಿಸ್ತೀವಿ, ನೋಡೋಣ, ಇವ್ರು ಮಾಡದೆ ಹೋಗಲಿ, ನಮಗೇನು ಮಾತು ಕೊಟ್ಟಿದ್ದಾರೆ ಅದನ್ನು ಈಡೇರದೆ ಹೋಗಲಿ, ಅಧಿವೇಶನದಲ್ಲಿ ತೋರಿಸ್ತೀವಿ ಏನು ಅಂತ. ಮತ್ತೇನು ಮಾಡಿದಾರೆ ಗೊತ್ತಾ ಪಾಟೀಲ್ರೆ, ಭೋಜನ ಕೂಟ ರಾಜಕಾರಣ, ಡಿನ್ನರ್ ಪಾಲಿಟಿಕ್ಸ್. ಯಾವತ್ತು? ಸೇಮ್ ಡೇ 13ನೇ ತಾರೀಕು ಪಾಟೀಲ್ರೆ. 13ನೇ ತಾರೀಕೆ ಭೋಜನ ಕೂಟ ರಾಜಕಾರಣ ಮಾಡಿ, ಅವತ್ತೊಂದು ಡಿನ್ನರ್ ಪಾಲಿಟಿಕ್ಸ್ ಮಾಡಿ ಮೆಸೇಜ್ ಕೊಡೋದು, ನಾವು ಇಷ್ಟು ಜನ ಇದ್ದೀವಿ, 30 ಜನ ಸೇರಿದ್ದೀವಿ, ಏನು ಮಾಡ್ತೀರೋ ತೀರ್ಮಾನ ಮಾಡಿ ಅಂತೇಳಿ. ಅಂದರೆ ಇದೆಲ್ಲ ಪ್ರೆಷರ್ ಪಾಲಿಟಿಕ್ಸ್ ನಡೀತಾ ಇದೆ ಪಾಟೀಲ್ರೆ. ರೈಟ್, ಆಯ್ತು. ಈಗ ಅವ್ರು ರಿಸೈನ್ ಮಾಡ್ತೀವಿ ಅಂತ ಅಂತಿಮವಾಗಿ ನಿರ್ಧಾರ ಮಾಡಿಕೊಂಡ್ರು ಅಂತಂದರೆ, ಹೈಕಮಾಂಡ್ ನಿರ್ಧಾರ ಆಯಿತು, ಮಾಡೋಂಗಿದ್ರೆ ಮಾಡಿ ಹೋಗ್ರಪ್ಪ ಅಂತ ಹೇಳಿಬಿಟ್ರು ಅಂದರೆ ಮುಂದೆ ಏನು? ಯಾಕಂದರೆ ಈಗ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಸಮೃದ್ಧಿ, ಸಾಕಷ್ಟು ಹೇರಳ, ಯಥೇಚ್ಛ
ಎಲ್ಲವೂ ಕೂಡ ಈ ಲೆವೆಲ್ಗೆ ಇರುವಾಗ ಮುಂದೆ ಏನಾಗುತ್ತೆ ಮುಂದೆ ನೋಡೋಣ. ಈಗ ಇವು ಹೈಕಮಾಂಡ್ ಅಂತಂದ್ರೆ ಇವ್ರಿಗೂ ಪ್ರತಿಷ್ಠೆ ಇರುತ್ತೆ ರೀ, ಇವ್ರಿಗೂ ಪ್ರತಿಷ್ಠೆ ಇರುತ್ತೆ. ಹೇಳೋ ಅಷ್ಟು ಹೇಳ್ತಾರೆ, ಹೋಗ್ತೀರಿ ಅಂದ್ರೆ ಹೋಗಿ ಅಂತ ಅಂದ್ರು ಅಂತಂದ್ರೆ ಮುಂದೆ ಅವರ ರಾಜಕೀಯ ಲೆಕ್ಕಾಚಾರ ಏನು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಆಮೇಲೆ ಸಾಕಷ್ಟು ಸಮೃದ್ಧಿ ಅನ್ನುವಂಥದ್ದೇ ಈಗ ಈ ಲೆವೆಲ್ಗೆ ವಿಚಾರಗಳು ಬಂದಿದೆಯಾ ಅಂತ ಹೇಳಿ. ಪಾಟೀಲ್ ಇಲ್ಲಿಗ ರೆಸಿಗ್ನೇಷನ್ ವಿಷಯನೇ ಇಲ್ಲ. ಇಲ್ಲಿ ಆಗ್ತಿರೋದೇನಂದ್ರೆ ಹೇಳಿರುವಂತ ಅವ್ರು ಏನೀಗ ಹೇಳಿದ್ರಲ್ಲ ಬೇಡಿಕೆಗಳನ್ನ, ಕೊಟ್ಟ ಮಾತು ಅದನ್ನ ಈಡೇರಿಸ್ತೀರಾ ಇಲ್ವಾ, ಇಷ್ಟೇ ವಿಷಯ ಇರೋದು. ಅದೇ ಈಡೇರಿಸಲ್ಲ ಅಂದ್ರೆ ಈಗ ರಾಜೀನಾಮೆ ಕೊಡಲ್ಲ, 28 ಚುನಾವಣೆ ಇರೋದು. ಈಗ ಯಾಕೆ ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ಹೋಗ್ತಾರೆ ಅವರು? ಈಗ ಪಾಟೀಲ್ ಏನಾದ್ರು ಗೊತ್ತಾ, 28 ಚುನಾವಣೆ ಇರೋದ್ರಿಂದ ಚುನಾವಣೆಗೆ ಒಂದು 3 ತಿಂಗಳಿದ್ದಾಗ ಏನಾದ್ರು ಡಿಸಿಷನ್ ಮಾಡ್ತಾರೆ. ಈಗ ಡಿಸಿಷನ್ ಮಾಡಿ ಏನ್ ಮಾಡ್ತಾರೆ ಪಾಟೀಲ್, ಈಗ ಏನ್ ಮಾಡ್ತಾರೆ ಗೊತ್ತಾ, ಇವೆಲ್ಲವೂ ಕೂಡ ಪ್ರೆಷರ್ ಪಾಲಿಟಿಕ್ಸ್, ಬಟ್ ಡ್ಯಾಮೇಜ್ ಮಾಡ್ತಾ ಇರ್ತಾರೆ. ಆ ಡ್ಯಾಮೇಜ್ ಕಂಟ್ರೋಲ್ ಹೆಂಗೆ, ಅದಿರೋದು ಪ್ರಶ್ನೆ ಪಾಟೀಲ್. ಓಕೆ, ನೋಡೋಣ. ಈಗ ಎಲ್ಲಾ ಮೆಡಿಸಿನ್, ಎಲ್ಲಾ ಸಮಸ್ಯೆಗಳಿಗೆ, ಎಲ್ಲಾ ರೀತಿಯ ತೊಂದರೆಗಳಿಗೆ ತಾಳ್ಮೆ ಅನ್ನುವಂಥದ್ದು ಬಹಳ ದೊಡ್ಡ ಔಷಧಿ ಅಂತೆ. ಆ ತಾಳ್ಮೆಯನ್ನು ಅವರು ಕಾಪಾಡ್ಕೊಳ್ತಾರ ಅಥವಾ ತಮ್ಮ ಆತುರಕ್ಕೆ ಬುದ್ಧಿ ಕೈಯಲ್ಲಿ ಏನೋ ಆ ತರದ ಬುದ್ಧಿಯಲ್ಲಿ ಕೈ ಕೊಡೋದಂತಾರಲ್ಲ, ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಗಾದೆ ಮಾತು, ತಾಳಿದವನು ಬಾಳೆ ಅನ್ನೋದು ಇನ್ನೊಂದು ಗಾದೆ ಮಾತು ಪಾಟೀಲ್. ನೋಡೋಣ.